ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿರಿ ಏನು ಕ್ಲೈಮೇಟ್ಸು ಏನೋ ಫ್ರೆಂಡ್ಸ್. ಬೆಳಗ್ಗೆ ಬಿಸಿಲು ಬೀಳುತ್ತೆ, ಮಧ್ಯಾಹ್ನ ಮೇಲೆ ಮಳೆ ಬರುತ್ತೆ, ಈ ಥರ ಆಗ ಕುಂತ್ಬಿಡ್ತು ನೋಡಿರಿ. ಈ ಥರ ಆಗೋದಕ್ಕೆ ನೋಡಿರಿ ಫ್ರೆಂಡ್ಸ್, ಕ್ಲೈಮೇಟ್ಸು ಯಾವ ಥರ ಇದೆ ಅಂದರೆ ಒಂಥರ ಮಬ್ಬೆಲ್ಲ ಹಾಕೋಬಿಟ್ಟಿದೆ. ಮಧ್ಯಾಹ್ನ ಒಂಥರ, ಬೆಳಗ್ಗೆ ಒಂಥರ, ಹೀಗೆ ಆಗೋದಕ್ಕೆ ಇದೇನಾಗ್ತಾ ಇದೆ ಅಂದರೆ ಮನುಷ್ಯರಿಗೆ ಒಂಥರ ಜ್ವರ ಎಲ್ಲ ನೆಗಡಿವ್, ಈ ಥರ ತಲೆನೋವು ಈ ಥರ ಬರ್ತಾ ಇದೆ ನೋಡ್ರಿ. ವಾತಾವರಣನೇ ಸರಿ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಎಲ್ಲ ತಲೆನೋವು ಅಂತ ಇದ್ದಾರೆ ನೋಡ್ರಿ ಮನುಷ್ಯರೆಲ್ಲ. ಸ್ವಲ್ಪ ಜನ ತಲೆನೋವು ಬರ್ತಾ ಇದೆ ನೋಡ್ರಿ. ಚಳಿಗೆ ಒಂಥರ ಬಿಸಿಲು ಬಿದ್ದು ಚಳಿ ಆಗ್ತಾ ಇರೋದಕ್ಕೆ. ನಂದು ಕೂಡ ಒಂದೆರಡು ದಿನ ಆಯ್ತು ರೀ ಫ್ರೆಂಡ್ಸ್. ಶಾಲೆಗೆ ಹೋದ್ಮೇಲೆ ಮಧ್ಯಾಹ್ನ ಇನ್ನೂ ಊಟ ಕೊಟ್ಟಿರಲ್ಲ ಮಕ್ಕಳಿಗೆ, ಆವಾಗಲೇ ತಲೆನೋಯ್ತಾ ಇದೆ ನೋಡ್ರಿ. ಒಂಥರ ಕೆಟ್ಟದಾಗಿ ತಲೆನೋಯುತ್ತೆ. ಈ ಥಂಡಿಗೆ ಏನೋ ಗೊತ್ತಿಲ್ಲ, ಅದು ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ ರೀ, ಮಧ್ಯಾಹ್ನ ಮೇಲೆ ಥಂಡಿಗೆ ಒಂಥರ ತಲೆ ಒಂಥರ ನೋಯುತ್ತೆ, ಆ ಥರ ಆಗ್ತಾಯಿದೆ. ಅದಕ್ಕೆ ನೋಡ್ರಿ, ನನಗೆ ಈ ಥಂಡಿಗೆ ಇರ್ಬೋದು ಅಂತ ತಿಳ್ಕೊಂಡು ನಾನು ಸುಮ್ಮನದೇ ನೋಡ್ರಿ. ಆ ಥರ ಇವಾಗ ಈ ಕ್ಲೈಮೇಟ್ ಸರಿ ಇಲ್ಲ ನೋಡ್ರಿ. ಎಲ್ಲರಿಗೂ ಒಂಥರ, ಸಣ್ಣ ಮಕ್ಕಳಿಗೆಲ್ಲ ಫುಲ್ ಜ್ವರನೂ ಬರ್ತಾ ಇದ್ದಾವೆ. ಅದರಲ್ಲಿ ಎಲ್ಲರಿಗೂ ಶೀತ, ತಲೆನೋವು ಬರ್ತಾ ಇದೆ. ಈ ಥರ ಬಿಸಿಲು, ಸ್ವಲ್ಪ ಹೊತ್ತು ಬಿಸಿಲು, ಸ್ವಲ್ಪ ಹೊತ್ತು ಥಂಡಿ ಇದ್ದರೆ ಅದೇ ಥರ ನೋಡ್ರಿ ಫ್ರೆಂಡ್ಸ್. ಆ ಥರ ಈಗಿನ ವಾತಾವರಣ ಸರಿ ಇಲ್ಲ ನೋಡ್ರಿ. ಇವಾಗ ಇಷ್ಟು ದಿನ ಬಿಸಿಲಿತ್ತು, ಅರ್ಧಂಬರ್ಧ ಮಳೆ ಆಗೋದಕ್ಕೆ ಈ ಥರ. ಇಲ್ಲಾಂದರೆ ಕಂಟಿನ್ಯೂ ಮಳೆ ಹಿಡಿಬೇಕು ನೋಡ್ರಿ, ಏನೂ ಇರಲ್ಲ. ಈ ಥರ ಇರೋದಕ್ಕೆ ನೋಡ್ರಿ ಹೆಲ್ತ್ ಸರಿ ಆಗ್ತಾ ಇಲ್ಲ ಇವಾಗ ಮನುಷ್ಯರಲ್ಲಿ. ಈ ಥರ ಇದೆ ನೋಡ್ರಿ ಪ್ರಾಬ್ಲಮ್. ನೋಡ್ರಿ, ಬೆಳಗ್ಗೆಗೆ ಪಲಾವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಇವತ್ತು ಹೆಸರು ಕಾಳು ಮೊಳಗೆ ಬಂದಿದ್ದು ಇದ್ದು, ಒಂದು 2 ಬೀಟ್ರು ಇದು ಕ್ಯಾರೆಟ್ ಇದ್ವು, ಹಾಗೆ ಆಲೂಗೆಡ್ಡೆ ಇವನ್ನೆಲ್ಲ ಹಾಕಿ ಪಲಾವ್ ಮಾಡ್ತಾ ಇದ್ದೇನೆ ರೀ ಇವಾಗ. ಇವತ್ತು ನಾಷ್ಟಕ್ಕೆ ಪಲಾವ್ ನೋಡ್ರಿ. ಸಂಜೆ ಕೊಬ್ಬರಿ ಚಟ್ನಿ ಮಾಡಬೇಕು ಫ್ರೆಂಡ್ಸ್. ಹೆಸರು ಕಾಳು ಮೊಳಕೆ ಇದ್ವು, ಅವನ್ನ ಹಾಕಿ ಪಲಾವ್ ಮಾಡ್ತಾ ಇದ್ದೇನೆ ಇವತ್ತು. ಚೆನ್ನಾಗಾಗುತ್ತೆ ರೀ ಅದು ಕೂಡ. ಇವತ್ತು ಈ ರೀತಿ ಮಾಡ್ತಾ ಇದ್ದೀನಿ. ಏನೋ ಶಿಕಾರ್ ಮಾಡ್ಯ ನಂದು ನೋಡ್ರಿ ಬೆಳಗ್ಗೆ. ಏನು ಶಿಕಾರ್ ಮಾಡಿದೆ? ಏನೋ ಚೀಲದಾಗ ಇಟ್ಕೊಂಡು ಕುಂತಿ. ಎಂಥದ್ದು? ಅಯ್ಯೇ ಇಲ್ಲಿ ಸಮೀರ್, ಅದೇನು ಮಾಡಿದೆ? ಏನು ಮಾಡಿದೆ ಅದಕ್ಕೆ? ಹೊಡೆದೆ ಹೊಡೆದೆ ಸತ್ತು ಬಿಟ್ಟೈತಲ್ಲ. ಆ ಕಡೆ ಹೋಗಾಸೋಗಿ ನೋಡ್ರಿ. ಬೆಳಗ್ಗೆ ಅದು ಈ ಕೆಲಸ ಮಾಡ್ಯಾನ ನೋಡ್ರಿ. ಅದು ಇಟ್ಕ ಸಮೀರ್, ಫ್ರೈ ಮಾಡಿಕೊಡ್ತೇನೆ ನಿಂಗೆ. ಹಾಯ್, ಹಾಂ, ಜೀವಂತ ಐತಿ? ಎಲ್ಲೋಗ ಸತ್ತೈತಿ. ಏನು ಮಾಡ್ತಿದ್ವಿ? ಏಯ್ ಚಿಂಟು, ಇದೊಂದು ಮುಖ ನೋಡ್ದೈತೆ ನೋಡ್ರಿ ನಂಗೆ. ನಾನು ಬರಂಗಿಲ್ಲ ಇದಕ್ಕೆ. ನನ್ನ ಮುಖ ಹೆಂಗೆ ನೋಡತ್ತೆ ನೋಡ್ರಿ. ಅಮ್ಮು ಜಚಾರ ಖಜ ಇಲ್ಲಿ ನೋಡ್ರಿ, ಅಷ್ಟರು ಕುಂತಾರಿಲ್ಲಿ ಬೆಳಗ್ಗೆನೆ. ಅಲ್ಲೊಂದು ಸ್ವಲ್ಪ ಛತ್ರಿ ಮೇಲೆ ಕುಂತಾವೆ, ಪಿಂಕು ಕುಂತಾಳಿಲ್ಲಿ. ಇವರೆಲ್ಲ ಇಲ್ಲಿ ರೆಡಿಯಾಗಿ ಕುಂತಾರೆ ನೋಡ್ರಿ. ಎಲ್ಲಿ ನೀರಾಗ ಹೋಗಸ್ತೆ ತೇಲ್ಕೊಂಡು ಬರ್ತೈತೆ ಹೋಗೋದು ನೋಡ್ರಿ. ಪಲಾವ್ ಕೂಡ ರೆಡಿ ಆಯಿತು. ಹಾಗೆ ನೋಡ್ರಿ, ಸ್ವಲ್ಪ ಕೊಬ್ಬರಿ ಚಟ್ನಿನೂ ಮಾಡಿದೆ. ಜಾರಿಂದ ತೆಗ್ದಿಲ್ಲ, ಹಾಗೆ ಇದು ಮಾಡೋಕ್ಕೆ ಬರುತ್ತೆ ಅಂತ. ಆದರೂ ಕೂಡ ಇಷ್ಟು 7:30ಗೆ ತಿಂಡಿ ರೆಡಿ ಮಾಡಿದರು. ನಮ್ಮ ಮನೆಯವ್ರು ಅರ್ಜೆಂಟ್ ಇದೆ ಅಂತ ಹೋಗ್ಬಿಟ್ರಿ, ತಿಂಡಿ ತಿನ್ನಲಿಲ್ಲ. ಏನೋ ಅರ್ಜೆಂಟ್ ಇದ್ದಾವಂತೆ ಅಂತ ಇಷ್ಟು ಬೆಳಗ್ಗೆ ಇಲ್ಲ, ಆಮೇಲೆ ಬಂದು ತಿಂತೀನಿ ಅಂತ ಇಟ್ಟು ಹೋಗಿದ್ದಾರೆ. ಸಮೀರಿಗೆ ಒಂದು ತಿಂಡಿ ಕಟ್ಬಿಡ್ತೇನೆ ರೀ ಇವಾಗ. ಬೆಳಗ್ಗೆ ತಿಂಡಿ ರೆಡಿಯಾಗಿದೆ ನಮ್ಮದು. ಇಲ್ಲ ನೋಡ್ರಿ, ಹುಳ್ಳಿಕಾಳು ಮತ್ತು ಹೆಸರು ಕಾಳು ಮೊಳಕೆ ಬರೋಕೆ ಇಟ್ಟಿದ್ದೇನೆ ರೀ, ಸಾರು ಮಾಡೋಕ್ಕೆ ಬರುತ್ತೆ ಅಂತ. ನೋಡ್ರಿ, ಹುಳ್ಳಿಕಾಳು ಇನ್ನೂ ಮೊಳಕೆ ಬಂದಿಲ್ಲ, ಹೆಸರು ಕಾಳು ಇಷ್ಟಾಕನ ಬಂದಾವೆ ನೋಡ್ರಿ. ಸಂಜೆ ಸಾರಿಗೆ ಅಂದರೆ ಚೆನ್ನಾಗಿ ಬರ್ತಾವೆ ನೋಡ್ರಿ ಮೊಳಕೆವು. ಇವು ಕೂಡ ಸ್ವಲ್ಪ ಸ್ವಲ್ಪ ಬಂದಾವ್ರಿ. ಇನ್ನು ನಾಳೆವರೆಗೂ ಇವು ತುಂಬ ಚೆನ್ನಾಗಿ ಬರ್ತಾವ್ರಿ. ನಾಳೆ ಮಾಡಬೇಕಂತ ಸಾರು. ಹುಳ್ಳಿಕಾಳು ಸಾರು ತಿನ್ನಲಾರ್ದೆ ಭಾಳ ದಿನ ಆಯ್ತು, ಅದಕ್ಕೆ ಮೊಳಕೆ ಕಟ್ಟಿದ್ದೆ. ಇದು ಬಟ್ಟೆಲಿ ಕಟ್ಟಿದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ಫ್ರೆಂಡ್ಸ್. ನಾನು ಹಂಗೆ ಪಾತ್ರೆಯಲ್ಲಿ ಇಟ್ಟು ಹೋಗ್ಬಿಡ್ತೀನಿ. ಈ ಥರ ಬಂದಿದ್ದಾವೆ ನೋಡ್ರಿ. ಇನ್ನೊಂದು ಸ್ವಲ್ಪ ಬಂದರೆ ಸಾರು ಮಾಡ್ಬೇಕ್ರಿ. ಇದು ನೋಡ್ರಿ, ಆ ಪಾರಿವಾಳ
ಆ ಗಿಳಿಗಳಿಗೆ ಇಟ್ಟಿರುವಂಥ ಅನ್ನ ಒಗಸಿದೆ, ಅದನ್ನ ತಿನ್ನಾಕೊಂತತ್ ನೋಡ್ರಿ. ಏಯ್ ಆ ಇವ್ರು ನೋಡ್ರಿ, ನನ್ನ ಧ್ವನಿ ಕೇಳಂಗಿಲ್ರಿ. ಮುಂಚೆ ಕಡೆ ಕುಂತಾರ, ಇಬ್ರು ಓಡ್ ಬಂದಾರ ನೋಡ್ರಿ. ಕೇ ತಮ್ಮ ಚಲೋ. ಅಳಿಲ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಇಲ್ಲಿ. ಇಲ್ಲಿ ಪಾರಿವಾಳ ಇದ್ದಾವೆ, ಇಲ್ಲಿ ಅಳಿಲು ಕೂಡ ನೋಡ್ರಿ. ಅಲ್ಲಿ ಸ್ವಲ್ಪ ಅನ್ನ ಬಿದ್ದೈತಲ್ಲ, ಅದು ಕೂಡ ತಿನ್ನಾಕ ಬಂದೈತೆ ನೋಡ್ರಿ ಪಾಪ. ನೋಡ್ರಿ ಎಷ್ಟು ಚೆನ್ನಾಗಿ ತಿಂತೈತಿ, ಕಾಲಾಗಿ ಎತ್ಕೊಂಡು. ಹೇಯ್ ಪುಟುಕ್ 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 ಆರ್ತಾವ ನೋಡ್ರಿ. 2 ಅದಾವ ಅವು ಅಳಿಲು. ನೋಡ್ರಿ ಎಷ್ಟು ಸ್ಪೀಡ್ ನೋಡ್ರಿ ಓಡೋದು. ಬಾ, ಇದು ನೋಡ್ರಿ ಹಸೂರು ಎಲಿ ಹರ್ಕೊಂಡು ತಿನ್ನಾಕೊಂತೈತಿ ಪಾರಿವಾಳ. टमो जा उनको बुला लेकर जा। ए जा बुला लेकर जा उनको, जा जा बेटे। ನೋಡ್ರಿ ಹೆಂಗೆ ಕಾಯ್ತೈತೆ ಕುತ್ಕೊಂಡು. ಇಲ್ಲಿ ಕಾಗಿ ಬರ್ತಾವಲ್ಲ, ಅದಕ್ಕೆ ಕಾಯ್ತೈತೆ ನೋಡ್ರಿ. ಇದು ಇಲ್ಲಿ ಕಾಕಿ ಬಂದೈತೆ ನೋಡ್ರಿ ಇಲ್ಲಿ, ಅದಕ್ಕೆ ಕಾಯೋದು ನೋಡ್ರಿ ನಮ್ಮ ಟಾಮ. ಮತ್ತೇನಾದರೂ ಹಿಡ್ದಿತ್ತು ಅಂತ ಇಲ್ಲಿ ನೋಡ್ರಿ ಹೆಂಗೆ ಕೂತ್ಕೊಂತ ನೋಡ್ಕಂತ. ಅಬ್ಬ ಅಬ್ಬ ಇಲ್ಲಿ ಮುಟ ಬಂದವ್ರಿ ಇವು. ಇವಾಗ ಶುರು ಆಯ್ತು ನೋಡ್ರಿ ಚಪ್ಪಾಳೆ ಹೊಡಿಯೋದು. ಮೇಲೆ ಬಿಟ್ಟು ಚಪ್ಪಾಳೆ ಹೊಡ್ಕೊಂತ ಕುಂತ. ಬಾ ಊಟ ಮಾಡುವ ಫಸ್ಟು, ಆಮೇಲೆ ಎಲ್ಲ ಪಾರಿವಾಳ ಹಾರಿಸಂತಿ. ಬಂದ್ಬಿಟ್ಲೆ ಈ ಡ್ಯೂಟಿ ಮಾಡ್ತಾನೆ ನೋಡ್ರಿ. ಬರೀ ಊಟ ಮಾಡಿದ್ಬಿಟ್ಟು ಎಲ್ಲರನ್ನೂ ಹಾರಿಸ್ಕೊಂತ ಕುಂತಾರೆ. ನಾನು ಮಳೆ ಇದೆ ಬಾ ಸಮೀರ್, ಎಲ್ಲ ನೆನೆಸ್ಕೊಂಡವ ಅವು ಬೆಳಗ್ಗಿಂದ ಇವತ್ತು ಈಗಿನವರೆಗೂ ನೋಡಿ ಎಲ್ಲ ನೆನೆಸ್ಕೊಂಡವ ಅವು. ಸುಮ್ಮನೆ ಯಾಕೆ ಬಿಡ್ತಿ ಬಾ. ಅದೇ ಇಲ್ಲೇ ಸುತ್ತಾಡ್ತಾವ, ಇಲ್ಲೇ ಬಿಟ್ಟು ಬಾ ಸಮೀರ್, ಕೆಳಗಡೆ ಇಲ್ಲಿ ಇರ್ತಾವ ಆ ಕಡೆ. ಪಾಪ ಮಳೆ ಬರ್ತಾಯಿದೆ, ಎಲ್ಲ ನೆನೆಸ್ಕೊಂಡು ಅವು ಮತ್ತು ತಂಡ್ಯಾಗೆಲ್ಲ ಕುತ್ಕೋಬಾರ್ದು. ಅವನಿಗೇನಾಗೈತೆ, ಅವನು ಬೆಳಗ್ಗಿಂದ ಇದ್ದ ನೋಡು ಹೊರಗೆ, ಅದಕ್ಕೆ ಮತ್ತೆ ಕಳಿಸ್ತಾ ಇದ್ದಿ ಅಂತ ಹಂಗೆ ಸಿಟ್ಟದ. ಬೆಳಗ್ಗಿಂದ ಈಗ ಬಂದ ನಾನು ಒಳಗಡೆ, ಅದಕ್ಕೆ ಹಂಗೆ ಕಷ್ಟ ಅದ ನೋಡಲ್ಲಿ. ಮಂಜಿಲ್ ಇಡ್ತಾಗೈತಿ ಗಿಂಟರ್. अय्यो नको बा छाना बच्चा भी तू उसे की बार छोड़ गया था, हमक लड़ रहा उन्हें फज्जर से पाप भार रे बच्चा. अभी छोड़ रहा अगर कुछ हम कर रहा नको जा. ಬೆಳಗ್ಗಿಂದ ಹೊರಗದನ್ರಿ ಅವನು, ಮತ್ತೆ ಬಿಡಕ್ಕೆ ಹೊಂಟಾನ, ಅದಕ್ಕೆ ಕಷ್ಟ ಅದಾನ ಅವನು. ನೋಡೀಗ ಮುಟ್ಟಕ್ಕೆ ಹೋಗಿ ನೋಡಿ ಹೆಂಗೆ ಮಾಡ. ನಾನು ಬರಲ್ಲ ನಾ ಕುಂತಿದ್ದದು, ಬಾಯಿ ಇದ್ರೆ ಹೇಳ್ತಾವು, ಅದಕ್ಕೆ ಆ ಥರ ಸಿಗ್ನಲ್ ಕೊಡ್ತಾ ಇರೋ ಸಮೀರ್. ಅದು ಬೇಡ ಬಿಡು ಪಾಪ, ಹಾರಿ ಸುಸ್ತಾಗೈತದ ಮರಿ ಪಾಪ. ಎಲ್ಲಾರನ್ನೂ ಹೊತ್ಕ ಜೋಬ್ನ್ಯಾಗ ಹಾಕ ಒಂದೆರಡು ನೋಡ ಎಲ್ಲೆಲ್ಲಿ ಸಿಗಿಸ್ಕೊಳಕುಂತ. ಇದೇನು ಹೊಸದ? ಹೌದು, ಹೊಸ ID ಕಾರ್ಡ್ ಬಂದೈತಿ. ಹಾಂ ಸಮೀರ್ ಅಂತ ID ಕಾರ್ಡ್ ಬಂದೈತ್ರಿ ಹೊಸದು ನೋಡ್ರಿ. ಹೊಸ ID ಕಾರ್ಡ್ ರೀ ಸಮೀರ್ ಅಂದೀಗ. 3 ಜೊತೆ ಬಟ್ಟೆ ಅಂತ ನೋಡ್ರಿ, 3 ಜೊತೆ ಬಟ್ಟೆ ಮಾಡ್ಯಾರ್ರಿ ಫ್ರೆಂಡ್ಸ್. ಅಲ್ಲಿ ಕೂಡ 2 ಜೊತೆ ಯೂನಿಫಾರ್ಮು, ಒಂದು ಶನಿವಾರ ಹಾಕೋಣಕ್ಕೆ ಹಾಫ್ ಡೇ ದಿನ ಒಂದು ಜೊತೆ ಅಂತ ಒಂದು 3 ಜೊತೆ ಮಾಡಿದ್ದಾರೆ. 2 ಜೊತೆ ಫುಲ್ ಕೋಟ್ ಇದ್ದಾವೆ, 1 ಜೊತೆ ಹೀಗೆ ಸಾದಾ ಮಾಡಿದ್ದಾರೆ. ಆ ಥರ ಬಟ್ಟೆ ಆಗಿದಾವೆ ನೋಡ್ರಿ. ಇನ್ನೂ ಕೊಟ್ಟಿಲ್ಲ, ಅವರೇ ಅಳತೆ ತಗೊಂಡು ಹೊಲ್ಸಕ್ಕೆ ಹಾಕಿದ್ದಾರೆ ಅವರೇ ಶಾಲೆಯಿಂದ.
ಇನ್ನೂ ಕೊಟ್ಟಿಲ್ಲ, ಕೊಟ್ಟ ಮೇಲೆ ಫೀಸ್ ಎಷ್ಟಾಗುತ್ತೋ ನೋಡ್ಬೇಕು ನೋಡ್ರಿ. ಇಷ್ಟಂತ ಹಾಕ್ತಾರೆ ಫ್ರೆಂಡ್ ಅವರು. ನಾವು ಕೊಟ್ಟೆ ಇಸ್ಕೋಬೇಕು ನೋಡ್ರಿ. ನಾಳೆ ನಾಡಿದ್ದು ಅಂದರೆ ಹಾಗೆಲ್ಲ ಇಲ್ಲ, ತುಂಬ ಸ್ಟ್ರಿಕ್ಟ್ ಇದೆ ನೋಡ್ರಿ ಈ ಶಾಲೆಯಲ್ಲಿ ಅವ್ರದ್ದು. ಯೂನಿಫಾರ್ಮ್ ನಾವೇ ಹೋಗ್ಬೇಕು ನೋಡ್ರಿ, ಮಕ್ಕಳ ಕೈಯಲ್ಲಿ ಕೊಡಲ್ಲ. ನಾವೇ ಹೋಗಿ ಇಸ್ಕೊಂಡು ದುಡ್ಡು ಕೊಟ್ಟು ಇಸ್ಕೊಂಡು ಬರ್ತಾ ಇರಬೇಕು, ಆ ಥರ ನೋಡ್ರಿ ಅಲ್ಲಿ. ನೋಡ್ಬೇಕು ಯಾವಾಗ ಕರೀತಾರೋ, ಇನ್ನು ಆಗಸ್ಟ್ ಒಳಗೆ ಕರೀತಾರೇನೋ ನೋಡಬೇಕು. ಯಾವಾಗ ಕೊಡ್ತಾರೋ ಹೋಗಿ ಇಸ್ಕೊಂಡು ಬರ್ಬೇಕು ರೀ. ಆಗಲೇ 2 ತಿಂಗಳು ಆಗ್ತಾ ಬಂತು ಈಗ ಶಾಲೆ ಶುರುವಾಗಿ, ಮತ್ತೆ ಹೋಗಿ ಇಸ್ಕೊಂಡು ಬರಬೇಕು. ಇವು ನೋಡ್ರಿ ಚಳಿಗೆ ರೆಕ್ಕೆ ಹೆಂಗೆ ಇದು ಮಾಡ್ಕೊಂಡು ಕುಂದಿರ್ತಾವೆ ಪಾಪ. ಅದು ಮರದ ಒಳಗಡೆ ಹೊಕ್ಕಂತಾವೇನೋ ಇಂಥ ಥಂಡಿಯಲ್ಲ, ಮಳೆ ಥಂಡಿ ಆದರೆ. ಅವು ನೋಡ್ರಿ ಹೆಂಗೆ ಒಂಥರ ಮುದ್ದೆ ಕುಂದಿರ್ತಾವೆ ಪಾಪ. ಥಂಡಿ ಆಗ್ತಿದೆ, ಅದಕ್ಕೂ ನಾನು ಅದಕ್ಕೆ ಅಲ್ಲಿ ಹೊರಗೆ ಇಟ್ಟಿಲ್ಲ, ಇಲ್ಲೇ ಒಳಗೆ ತಂದು ಇಟ್ಟಿದ್ದೇನೆ. ಸ್ವಲ್ಪ ಹೊತ್ತಿಟ್ಟು ಆ ಕಡೆ ಒಳಗೆ ತೆಗೋಬೇಕಂತ. ನೋಡ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಯಿತು. ಹಾಗೆ ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲ ನಮ್ಮ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.